ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸೊ ಅದೇ ರೀತಿ ಇವತ್ತಿನ ನಮ್ಮ ಸ್ಟೋರಿಯಲ್ಲಿ ಬರುವ ಹೀರೋಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನೇ ಬರುತ್ತೆ. ಆದ್ರೆ ನಮ್ಮ ಹೀರೋಗೆ ಒಂದು ಸ್ಪೆಷಲ್ ಆದ ಪವರ್ ಕೂಡ ಸಿಗ್ಬಿಟ್ಟಿದೆ. ಅಂದ್ರೆ ಇವನು ಯಾರ ಕಣ್ಣನ್ನ ಗುರಾಯಿಸಿ ನೋಡ್ತಾನೋ ಇವನ ಆತ್ಮ ಅವರ ಬಾಡಿ ಒಳಗಡೆಗೆ ಸೇರ್ಕೊಳ್ಳುವಂತಹ ಒಂದು ಸೂಪರ್ ಪವರ್ ಏನೇ ಬಂದ್ಬಿಡುತ್ತೆ. ಅಷ್ಟೇ ಇವನಿಗೆ ಆ ವಿಷಯ ಗೊತ್ತಾಗ್ಬೇಕಾದ್ರೆ ಇವನ ಪ್ರಾಬ್ಲಮ್ ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಬ್ಬರ ಬಾಡಿಯಿಂದ ಮತ್ತೊಬ್ಬರ ಬಾಡಿಗೆ, ಮತ್ತೊಬ್ಬರ ಬಾಡಿಯಿಂದ ಇನ್ನೊಬ್ಬರ ಬಾಡಿಗೆ ಇವನ ಆತ್ಮವನ್ನ ಟ್ರಾನ್ಸ್ಫರ್ ಅನ್ನ ಮಾಡ್ತಾನೆ ಇರ್ತಾನೆ. ಬಟ್ ಆದ್ರೆ ಇದು ಇವನಿಗೆ ಸಿಕ್ಕಿರುವ ವರನ ಅಥವಾ ಶಾಪನ ಅಂತ ತಿಳ್ಕೋಬೇಕು ಅಂದ್ರೆ ಈ ಮೂವಿಯನ್ನ ನಾವು ಕೊನೆವರೆಗೂ ನೋಡ್ಬೇಕು. ಅದು ಅಲ್ಲದೆ ಕ್ಲೈಮ್ಯಾಕ್ಸ್ ನಲ್ಲಿ ಕೊಡುವ ಟ್ವಿಸ್ಟ್ ಅನ್ನ ಮಾತ್ರ ಕೇಳಿದ್ರೆ ನಿಮ್ಮ ತಲೆ ಎಲ್ಲ ತಿರುಗೋಗ್ಬಿಡುತ್ತೆ. ಆದ್ರಿಂದ ಮಿಸ್ ಮಾಡದೆ ಇವತ್ತಿನ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅಂದಾಗೆ ಮೂವಿಯ ಹೆಸರು ಬಂದು ದ ಹೂ ಆಫ್ ಯು ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಪಟಾಪಟ್ ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗಾಗಿನೇ ಎಂಟ್ರಿ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಹ್ಯಾರಿ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಸದ್ಯಕ್ಕೆ ಒಂದು ಆಡಿಷನ್ ಗಾಗಿನೇ ಬಂದು ನಿಂತಿದ್ದಾನೆ. ಅಂಡ್ ಇವನ ಆಡಿಷನ್ ಕೊಡೋದನ್ನ ಬಿಟ್ಟು ನಿಮ್ಮ ಫಿಲ್ಮಿಗೋಸ್ಕರ ನಾನು ಗಡ್ಡ ಮೀಸ ಎಲ್ಲವನ್ನ ಬೇಕಾದ್ರೂ ತೆಗಿಯೋದಕ್ಕೆ ರೆಡಿ ಇದ್ದೀನಿ. ಸೊ ನನ್ಗೆ ಒಂದೇ ಒಂದು ಚಾನ್ಸ್ ಅನ್ನ ಕೊಡಿ ಅನ್ನೋದಾಗಿನೇ ಕೇಳ್ಕೊತಿರ್ತಾನೆ. ನಂತರ ಆಮೇಲೆ ನೋಡೋಣ, ಮೊದ್ಲು ನಿನ್ನ ಆಡಿಷನ್ ಅನ್ನ ಕೊಡಪ್ಪ ಅಂತ ಕೇಳ್ಬೇಕಾದ್ರೆ ನಮ್ಮ ಹ್ಯಾರಿ ಕೂಡ ಅವನಿಗೆ ಕೊಟ್ಟಿರುವ ಒಂದು ಸ್ಕ್ರಿಪ್ಟ್ ಅನ್ನ ನೋಡ್ಕೊಂಡು ಎಲ್ಲಾ ಡೈಲಾಗ್ ಅನ್ನ ತುಂಬಾನೇ ಮಾಸ್ ಆಗಿನೇ ಹೇಳ್ತಾನೆ. ಆದ್ರೆ ಇವನನ್ನ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀರಾ ಇವನನ್ನ ಆಡ್ಕೊಂಡು ನಗಾಡ್ ಬಿಡ್ತಾರೆ. ಸೊ ಕೋಪ ಮಾಡ್ಕೊಂಡು ಆ ಸ್ಕ್ರಿಪ್ಟ್ ಅನ್ನ ಅರ್ದು ಬಿಸಾಕಿ ಅಲ್ಲಿಂದಾನೆ ಬಂದ್ಬಿಡ್ತಾನೆ. ನಂತರ ಮನೆಗೆ ಬರ್ಬೇಕಾದ್ರೆ ಇವನ ವೈಫ್ ಆಗಿರುವ ಜೂಲಿಯಟ್ ಇವತ್ತಿನ ಆಡಿಷನ್ ಏನಾಯ್ತು, ಅದೊಂದು ದೊಡ್ಡದಾದ ಶೋ, ದಯವಿಟ್ಟು ಅದನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿ ಅನ್ನೋದಾಗಿ ಹೇಳ್ಬೇಡ ಅನ್ನೋದಾಗಿನೇ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಹ್ಯಾರಿಯನ್ನ ಅವರು ಸೆಲೆಕ್ಟ್ ಮಾಡಿಲ್ಲ ಅಲ್ವಾ. ನನ್ಗನ್ಸೋ ಪ್ರಕಾರ ಅವರ ಶೋ ಅನ್ನ ಯಾರು ಕೂಡ ನೋಡೋದೇ ಇಲ್ಲ ಅನ್ಸುತ್ತೆ. ಸದ್ಯ ಇವಾಗ್ಲೇನೆ ರಿಜೆಕ್ಟ್ ಅನ್ನ ಮಾಡಿ ಕಳಿಸ್ಬಿಡು ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ಜೂಲಿಯಟ್ ಇದೇ ರೀತಿ ಆದ್ರೆ ನೀನು ಯಾವತ್ತೂ ಕೂಡ ಆಕ್ಟರ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿ ಮಾತಾಡ್ತಿರ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪಟ್ ಅಂತ ಇವರ ಮನೆಯ ಕರೆಂಟ್ ಕೂಡ ಆಫ್ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಜೂಲಿಯಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಗೆನೆ ಕಾಲ್ ಅನ್ನ ಮಾಡೋದಿಕ್ಕೆ ಫೋನ್ ಎತ್ಕೋತಾಳೆ. ಆದ್ರೆ ನಮ್ಮ ಹ್ಯಾರಿ ನಾನು ಎಲೆಕ್ಟ್ರಿಸಿಟಿ ಬಿಲ್ ಅನ್ನುವೆ ಕೂಡ ಪೇ ಮಾಡಿಲ್ಲ, ಸೊ ಅದಕ್ಕಾಗಿನೇ ಪವರ್ ಅನ್ನ ಕಟ್ ಮಾಡಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಜೂಲಿಯಟ್ ಕೂಡ ಕಾಲ್ ಅನ್ನ ಕಟ್ ಮಾಡಿ ನಮ್ಮ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಅನ್ನುವೆ ಕೂಡ ಪೇ ಮಾಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ನನ್ನನ್ನ ಏನಕ್ಕೆ ನೀನು ಮದ್ವೆಯನ್ನ ಮಾಡ್ಕೊಂಡೆ ಅನ್ನೋದಾಗಿನೇ ಜೋರಾಗಿ ಜಗಳವನ್ನ ಮಾಡ್ತಾಳೆ. ಸೊ ನಮ್ಮ ಹೀರೋ ಕೂಡ ನನ್ಗೂ ಕೂಡ ಒಂದಲ್ಲ ಒಂದು ಟೈಮ್ ಬರುತ್ತೆ, ಆವಾಗ ನಾನು ಕೂಡ ಹಣವನ್ನ ಸಂಪಾದನೆ ಮಾಡಿ ತೋರಿಸ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಆದ್ರೂ ಕೂಡ ಜೂಲಿಯಟ್ ಅವಳ ಬಾಯನ್ನ ಮುಚ್ಚದೆ ಇನ್ನವೇ ಜಗಳವನ್ನ ಮಾಡ್ತಿರ್ತಾಳೆ. ಸೊ ನಮ್ಮ ಹೀರೋ ಸೀದಾ ಅವನ ರೂಮಿಗೆನೆ ಬಂದು ಒಂದು ಬ್ಯಾಗ್ ಅನ್ನ ಎತ್ಕೊಂಡು ಮನೆಯಿಂದಾನೆ ಹೊರಗಡೆ ಬಂದ್ಬಿಡ್ತಾನೆ. ನಂತರ ಒಂದು ಜಾಗದಲ್ಲಿ ನಿಂತು ನನ್ನ ಕೈಯಲ್ಲಿ ಕೆಲಸವನ್ನ ಮಾಡೋದಿಕ್ಕೆ ಆಗುತ್ತೆ, ಐ ಕ್ಯಾನ್ ಡೂ ಇಟ್ ಅನ್ನೋದಾಗಿ ಧೈರ್ಯವನ್ನ ತಗೊಂಡು ಎಲ್ಲಿಗೂ ಹೋಗ್ತಿದ್ದಾನೆ. ಆಕ್ಚುಲಿ ಇವಾಗ ಇವನು ಹೋಗ್ತಾ ಇರೋದು ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕಾಗಿ. ಸೊ ಈ ಬ್ಯಾಂಕ್ ಅಲ್ವೇ ಕೂಡ ತುಂಬಾನೇ ಜೋರಾಗಿ ಕಸ್ಟಮರ್ ಗಳು ಇದಾರೆ. ಅಂಡ್ ಸೆಕ್ಯೂರಿಟಿಯ ಬಗ್ಗೆ ನೋಡೋದಾದ್ರೆ ವಯಸ್ಸಾದ ಒಬ್ಬ ಸೆಕ್ಯೂರಿಟಿಯನ್ನ ಬಿಟ್ರೆ ಬೇರೆ ಯಾರುವೇ ಇರಲ್ಲ. ಸೊ ಕ್ಯಾಶಿಯರ್ ನ ಹತ್ರಕ್ಕಾಗಿನೇ ಬಂದು ಗನ್ನನ್ನ ತೋರಿಸಿ ಎಲ್ಲಾ ಹಣವನ್ನ ಈ ಬ್ಯಾಗ್ ಗೆ ತುಂಬು ಅಂತ ಹೇಳ್ಬೇಕಾದ್ರೆ ಆ ಕ್ಯಾಶಿಯರ್ ಕೂಡ ಹಣವನ್ನ ತುಂಬುವ ನೆಪದಲ್ಲಿ ಒಂದು ಸೆಕ್ಯೂರಿಟಿ ಅಲಾರಾಮ್ ಅನ್ನ ಪ್ರೆಸ್ ಮಾಡ್ಬಿಡ್ತಾಳೆ. ಆದ್ರಿಂದ ಸೆಕ್ಯೂರಿಟಿ ಕೂಡ ಈ ಕಡೆಗೆನೆ ತಿರುಗಿ ನೋಡ್ಬೇಕಾದ್ರೆ ಗಡ್ಬಡ್ ಆಗಿ ಫೀಲ್ ಆಗುತ್ತೆ. ಅಂಡ್ ಇದೇ ಟೈಮಿಗೆ ನಮ್ಮ ಹ್ಯಾರಿ ಕೂಡ ಅವನ ಗನ್ನನ್ನ ಎಲ್ಲಾ ಕಸ್ಟಮರ್ ಗಳಿಗೆ ತೋರಿಸಿ ಎಲ್ರನ್ನುವೆ ಕೆಳಗಡೆ ನೀಲ್ ಡೌನ್ ಮಾಡೋದಕ್ಕಾಗಿನೇ ಹೇಳ್ತಾನೆ. ಸೊ ಅದೇ ರೀತಿ ಎಲ್ಲರಿಗೂ ಕೂಡ ನೀಲ್ ಡೌನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹ್ಯಾರಿ ಆ ಕ್ಯಾಶಿಯರ್ ಹಣವನ್ನ ತುಂಬಿರುವ ಬ್ಯಾಗ್ ಅನ್ನ ಕಿತ್ಕೊಳ್ಳೋದಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಆ ಕ್ಯಾಶಿಯರ್ ನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡ್ಬಿಡ್ತಾನೆ. ಅಂಡ್ ಸಡನ್ ಆಗಿ ಏನಾಗುತ್ತೋ ಏನೋ ಗೊತ್ತಿಲ್ಲ, ನಮ್ಮ ಹ್ಯಾರಿಯ ಆತ್ಮ ಕ್ಯಾಶಿಯರ್ ನ ಬಾಡಿ ಒಳಗಡೆ ಹೋಗುತ್ತೆ. ಅಂಡ್ ಕ್ಯಾಶಿಯರ್ ನ ಆತ್ಮ ನಮ್ಮ ಹ್ಯಾರಿಯ ಬಾಡಿ ಒಳಗಡೆಗೆನೆ ಬಂದ್ಬಿಡುತ್ತೆ. ಸೊ ಇವಾಗ ನಮ್ಮ ಹ್ಯಾರಿಗೆ ಏನನ್ನ ಮಾಡ್ಬೇಕು ಅಂತಾನೆ ಅರ್ಥವಾಗ್ತಿಲ್ಲ, ಯಾಕಂದ್ರೆ ಈ ಕ್ಯಾಶಿಯರ್ ನ ಬಾಡಿ ಒಳಗಡೆಗೆ ನಾವು ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಕನ್ಫ್ಯೂಷನ್ ಆಗಿದ್ದಾನೆ. ಇನ್ನು ನಮ್ಮ ಹ್ಯಾರಿ ಬಾಡಿಯಲ್ಲಿರುವ ಕ್ಯಾಶಿಯರ್ಗೆ ಕೂಡ ಏನ್ವೇ ಅರ್ಥವಾಗ್ದಿರಾ ಕೈಯಲ್ಲಿ ಹಿಡಿದಿರುವ ಹಣದ ಬ್ಯಾಗ್ ಅನ್ನ ಕೆಳಗಡೆಗಾಗಿನೇ ಬಿಟ್ಬಿಡ್ತಾಳೆ. ಅಂಡ್ ಇದೇ ಟೈಮಿಗೆ ಸೆಕ್ಯೂರಿಟಿ ಗಾರ್ಡ್ ಗಳಿವೆ ಕೂಡ ಬಂದು ಆ ಕ್ಯಾಶಿಯರ್ ಇರುವ ಹ್ಯಾರಿ ಬಾಡಿಯನ್ನ ಅರೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅಂಡ್ ಈ ಕಡೆ ಆ ಕ್ಯಾಶಿಯರ್ ನ ಬಾಡಿ ಒಳಗಡೆ ನಮ್ಮ ಹ್ಯಾರಿ ಇದ್ದಾನೆ ಅಲ್ವಾ, ಸೊ ಅವನು ಹಣದ ಬ್ಯಾಗ್ ಅನ್ನ ಎತ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಡಿಟೆಕ್ಟಿವ್ ಆಫೀಸರ್ ಆಗಿರುವ ವೂಡ್ಸನ್ ಅನ್ನುವ ವ್ಯಕ್ತಿ ಇಲ್ಲಿಗೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಹ್ಯಾರಿಯ ಬಾಡಿಯಲ್ಲಿರುವ ಕ್ಯಾಶಿಯರ್ ಅನ್ಕಾನ್ಶಿಯಸ್ ಆಗಿನೇ ಕೆಳಗಡೆ ಬಿದ್ದಿದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋ ಹಣವನ್ನ ಎತ್ಕೊಂಡು ಬ್ಯಾಕ್ ಡೋರ್ ನ ಕಡೆಗಾಗಿನೇ ಓಡಿ ಹೋಗಿದ್ದಾನೆ. ಆ ರೀತಿ ಓಡಿ ಬರ್ತಿರ್ಬೇಕಾದ್ರೆ ಒಬ್ಬಳು ಸ್ಟಾಪ್ ಅಡ್ಡಲಾಕಿ ಪೊಲೀಸ್ನವರೆಲ್ಲ ಬಂದಿದ್ದಾರೆ ಅಲ್ವಾ, ನೀನೆಲ್ಲಿಗೆ ಓಡಿ ಹೋಗ್ತಾ ಇದ್ಯಾ, ಅಂಡ್ ನಿನ್ನ ಕೈಯಲ್ಲಿರುವ ಬ್ಯಾಗ್ ಏನು ಅಂತ ನೋಡ್ಬೇಕಾದ್ರೆ ಹಣ ಇರೋದನ್ನ ನೋಡಿ ನೀನು ಕೂಡ ಕಳ್ಳನ ಜೊತೆ ಸೇರ್ಕೊಂಡಿದ್ಯಾ ಅಂತ ತಿಳ್ಕೊಂಡು
ಕ್ಯಾಶಿಯರ್ ನ ಬಾಡಿಯಲ್ಲಿರುವ ನಮ್ಮ ಹೀರೋವನ್ನ ಎಳ್ಕೊಂಡು ಬರೋದಕ್ಕಾಗಿನೇ ನೋಡ್ತಾಳೆ. ಅಂಡ್ ಇದೇ ಟೈಮಿಗೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಅದೇ ಜಾಗಕ್ಕಾಗಿನೇ ಬಂದು ಆ ಲೇಡಿ ಕೈಯಲ್ಲಿರುವ ಹಣದ ಬ್ಯಾಗ್ ಅನ್ನ ಕಿತ್ಕೋತಾನೆ. ನಂತರ ಇವಾಗ ಬೇರೆ ದಾರಿ ಇಲ್ಲ ಅಲ್ವಾ ನಮ್ಮ ಹೀರೋಗೆ. ಸೊ ಆ ಪೊಲೀಸ್ ಅವನ ಕಣ್ಣನ್ನ ಗುರಾಯಿಸಿ ನೋಡ್ಬೇಕಾದ್ರೆ ನಮ್ಮ ಹ್ಯಾರಿಯ ಆತ್ಮ ಇವಾಗ ಪೊಲೀಸ್ ಅವನ ಒಳಗಡೆಗಾಗಿನೇ ಬಂದ್ಬಿಡುತ್ತೆ. ಬಟ್ ಆದ್ರೆ ಪೊಲೀಸ್ ಅವನ ಆತ್ಮ ಕ್ಯಾಶಿಯರ್ ನ ಬಾಡಿ ಒಳಗಡೆ ಬರಲ್ಲ. ಬದಲಾಗಿ ಆ ಕ್ಯಾಶಿಯರ್ ನ ಆತ್ಮನೇ ಅವಳ ಬಾಡಿ ಒಳಗಡೆಗೆ ಮತ್ತೆ ಬಂದು ಸೇರ್ಕೊಳ್ಳುತ್ತೆ. ಹಾಗಿದ್ರೆ ಈ ಪೊಲೀಸ್ ಅವನ ಆತ್ಮ ಎಲ್ಲಿಗೆ ಹೋಯ್ತು ಅಂತ ಮುಂದೆ ನಮ್ಗೆ ಹೇಳ್ತಾರೆ. ಅಂಡ್ ಇವಾಗ ಆ ಸ್ಟಾಫ್ ಈ ಕ್ಯಾಶಿಯರ್ಗೆ ಸರಿಯಾಗಿನೇ ಬೈದು, ನೀನು ಇಷ್ಟು ದೊಡ್ಡ ಕಳ್ಳಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ, ಇವಾಗ ಹಣವನ್ನ ಕದ್ದು ಹೋಗ್ತಿದೆ ಅಲ್ವಾ ಅನ್ನೋದಾಗಿನೇ ಬೈತಿರ್ಬೇಕಾದ್ರೆ ಆ ಕ್ಯಾಶಿಯರ್ಗೆ ಏನುವೆ ಅರ್ಥನೇ ಆಗ್ತಿಲ್ಲ. ಅಂಡ್ ಇಲ್ಲಿಗೆ ನಾನು ಹೇಗೆ ಬಂದಿ ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ತಿರ್ತಾಳೆ. ಈ ಕಡೆ ನಮ್ಮ ಹ್ಯಾರಿಯನ್ನ ನೋಡೋದಾದ್ರೆ ಹಣ ತುಂಬಿರುವ ಬ್ಯಾಗ್ ಅನ್ನ ಎತ್ಕೊಂಡು ಸೈಲೆಂಟ್ ಆಗಿನೇ ಬ್ಯಾಕ್ ಡೋರ್ ನ ಮುಖಾಂತರ ಹೊರಗಡೆಗಾಗಿ ಬಂದ್ಬಿಡ್ತಾ ಇದ್ದಾನೆ. ಅಂಡ್ ಆ ವೋಟ್ಸನ್ ಅನ್ನುವ ಆಫೀಸರ್ ಕೂಡ ವಾಕಿ ಟಾಕಿಯಲ್ಲಿ ಕಾಲ್ ಅನ್ನ ಮಾಡಿ ಕಳ್ಳ ಏನಾದ್ರೂ ಸಿಕ್ಕಿದ್ನ ಅಂತ ಕ್ವಶನ್ ಅನ್ನ ಕೇಳ್ತಿದ್ರೆ ಕೂಡ ಯಾವುದೇ ರೀತಿ ಆನ್ಸರ್ ಅನ್ನ ಮಾಡದೆ ಸೀದಾ ಹಣವನ್ನ ಎತ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬರ್ತಿದ್ದಾನೆ. ಅಂಡ್ ಆ ಪೊಲೀಸ್ ಅವನ ಆತ್ಮ ಎಲ್ಲಿಗೆ ಹೋಯ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ. ಆ ಆತ್ಮ ಬೇರೆ ಎಲ್ಲಿಗೆ ಹೋಗಿಲ್ಲ, ಸೀದಾ ನಮ್ಮ ಹ್ಯಾರಿ ಅವನ ಬಾಡಿ ಒಳಗಡೆನೆ ಬಂದು ಸೇರ್ಕೊಂಡಿದೆ. ಸೊ ಇವಾಗ ಪೊಲೀಸ್ ಆಫೀಸರ್ ತುಂಬಾನೇ ಕನ್ಫ್ಯೂಷನ್ ಆಗಿ, ಸರ್ ನಾನು ಇಲ್ಲೇ ಇದ್ದೀನಿ, ನನ್ನನ್ನೇನಕ್ಕೆ ಅರೆಸ್ಟ್ ಅನ್ನ ಮಾಡಿದೀರಾ, ಅಂಡ್ ನನ್ನ ಯೂನಿಫಾರ್ಮ್ ಎಲ್ಲಿಗೆ ಹೋಯ್ತು ಅನ್ನೋದಾಗಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾನೆ. ಅಷ್ಟೇ ಇದನ್ನ ನೋಡುವ ವೋಟ್ಸನ್ಗೆ ತಲೆ ತಿರುಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹ್ಯಾರಿ ಹಣವನ್ನ ಕದ್ದು ಬರ್ತಿರ್ಬೇಕಾದ್ರೆ ಒಂದು ಗ್ರೌಂಡ್ ನಲ್ಲಿ ಇಬ್ಬರು ಹುಡುಗಿಯರು ಕುಳಿತು ನಶೆಯನ್ನ ಮಾಡ್ತಿರ್ತಾರೆ. ಅಂಡ್ ಇವಾಗ ನಮ್ಮ ಹ್ಯಾರಿ ಆತ್ಮ ಬೇರೆ ಒಬ್ಬ ಪೊಲೀಸ್ ಅವನ ಬಾಡಿ ಒಳಗಡೆ ಸೇರ್ಕೊಂಡಿದೆ ಅಲ್ವಾ. ಸೊ ಇವನು ಪೊಲೀಸ್ ಅನ್ನೋದಾಗಿ ಆ ಹುಡುಗಿಯರು ತುಂಬಾನೇ ಭಯವನ್ನ ಪಟ್ಕೊಬಿಡ್ತಾರೆ. ಬಟ್ ಆದ್ರೆ ನಮ್ಮ ಹ್ಯಾರಿ ಎಂಜಾಯ್ ಅನ್ನ ಮಾಡಿ ತಲೆಯನ್ನ ಕೆಡಿಸ್ಕೋಬೇಡಿ, ನಾನು ಏನುವೇ ಮಾಡಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ಹ್ಯಾರಿ ಹೆಂಡತಿಗೆ ಕಾಲನ್ನ ಮಾಡೋಣ ಅಂತ ಜೂಲಿಯಟ್ಗೆ ಕಾಲನ್ನ ಮಾಡ್ಬೇಕಾದ್ರೆ ಆತ್ಮ ಚೇಂಜ್ ಆಗಿರೋದ್ರಿಂದ ವಾಯ್ಸು ಕೂಡ ಚೇಂಜ್ ಆಗ್ಬಿಟ್ಟಿರುತ್ತೆ ಅಲ್ವಾ. ನನ್ನ ಗಂಡನ ವಾಯ್ಸು ಯಾವ್ದು ಅಂತ ನನ್ಗೆ ಗೊತ್ತಾಗೋದಿಲ್ವಾ. ಸೊ ಫೋನ್ ಅನ್ನ ಮಡಗಿಲ್ಲ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಬಿಡ್ತೀನಿ ಅನ್ನೋದಾಗಿ ಹೆದರ್ಸ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಕಾಲ್ ಅನ್ನ ಕಟ್ ಮಾಡ್ಬೇಕಾಗುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹ್ಯಾರಿಯ ಬಾಡಿಯನ್ನ ಕಸ್ಟಡಿಗೆ ತಗೊಂಡಿದ್ರು ಅಲ್ವಾ. ಸೊ ಎನ್ಕ್ವೈರಿಯನ್ನ ಮಾಡೋದಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ಬೇಕಾದ್ರೆ, ಸರ್ ದಯವಿಟ್ಟು ನಂಬಿ ನಿಮ್ಮ ಟೀಮ್ ನಲ್ಲೇ ವರ್ಕ್ ಅನ್ನ ಮಾಡುವ ಡೇವಿಡ್ ನಾನು ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅಂಡ್ ಇದೇ ಟೈಮಿಗೆ ಆ ಪೊಲೀಸ್ನವರಿಗೆ ಒಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಹ್ಯಾರಿ ಬಂದು ಒಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ಈ ಟೈಮ್ ನಲ್ಲಿ ಎಸ್ಕೇಪ್ ಆಗೋದಿಕ್ಕೆ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾನೆ ಅನ್ನೋದಾಗಿನೇ ತಿಳ್ಕೊತಾರೆ. ನಂತರ ಬ್ಯಾಂಕಿನ ಸಿಸಿಟಿವಿ ಫುಟೇಜ್ ಗಳನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹ್ಯಾರಿ ಆ ಪೊಲೀಸ್ ಅವನ ಬಾಡಿಗೆ ಹೋದ್ಮೇಲೆ ಹಣದ ಬ್ಯಾಗ್ ಅನ್ನ ತಗೊಂಡು ಹೋಗಿದ್ದಾನೆ ಅಲ್ವಾ. ಸೊ ಈ ಕಳ್ಳತನದಲ್ಲಿ ಆ ಪೊಲೀಸ್ನವರು ಮತ್ತೆ ಹ್ಯಾರಿ ಇಬ್ರು ಕೂಡ ಶಾಮೀಲಾಗಿದ್ದಾರೆ ಅಂತ ತಿಳ್ಕೊಂಡು ಇವಾಗ ಪೊಲೀಸ್ ಅವನನ್ನೇ ಕೂಡ ಹುಡ್ಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾರೆ. ನಂತರ ಇವಾಗ ಈ ಡೇವಿಡ್ ಅವನನ್ನ ಹಿಡ್ಕೊಂಡು ಮತ್ತೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ, ಸರ್ ನಾನು ಎಷ್ಟು ಸಲ ಹೇಳಿ ನಾನು ಹ್ಯಾರಿ ಅಲ್ಲ ಡೇವಿಡ್ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅದು ಅಲ್ದೆ ಬೇಕಿದ್ರೆ ನಾನು ಸಾಬೀತನ್ನ ಮಾಡ್ತೀನಿ ನೋಡಿ ಅಂತ. ಹೋದ್ಸಲ ಕ್ರಿಸ್ಮಸ್ ಮುಗಿಬೇಕಾದ್ರೆ ನನ್ನನ್ನ ಮನೆವರ್ಗವೇ ನೀವೇ ಡ್ರಾಪ್ ಅನ್ನ ಮಾಡಿದ್ರಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಪೊಲೀಸ್ ಆಫೀಸರ್, ಹಾ ನೀನೊಬ್ಬ ಆಕ್ಟರ್ ಮಾತ್ರ ಅಲ್ಲ, ಎಲ್ಲವನ್ನ ಚೆನ್ನಾಗಿನೇ ರಿಸರ್ಚ್ ಅನ್ನ ಮಾಡ್ಕೊಂಡು ಬಂದಿದ್ಯಾ, ಸೊ ನಾಟಕವನ್ನ ಚೆನ್ನಾಗಿ ಮಾಡ್ತೀಯ ಅನ್ನೋದಾಗಿನೇ ಮಾತಾಡ್ತಾನೆ. ಸರ್ ನನ್ನ ಮಾತನ್ನ ನಂಬಿ ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ. ಆ ಕ್ಯಾಶಿಯರು ಹಣವನ್ನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಆ ಬ್ಯಾಗ್ ಅನ್ನ ನಮ್ಮ ಕಸ್ಟಡಿಗೆ ತಗೊಳ್ಳೋದಿಕ್ಕಾಗಿನೇ ನೋಡ್ದೆ. ಅಂಡ್ ಸಡನ್ ಆಗಿ ಆ ಕ್ಯಾಶಿಯರು ನನ್ನ ಕಣ್ಣನ್ನ ಗುರಾಯಿಸಿದ್ರು. ಆ ನಂತರ ನೋಡ್ಬೇಕಾದ್ರೆ ನನ್ನ ಆತ್ಮ ಇವನ ಬಾಡಿ ಒಳಗಡೆ ಬಂದು ಸೇರ್ಕೊಂಡಿದ್ಯ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಪೊಲೀಸ್ನವರು ಇದನ್ನೆಲ್ಲ ನಂಬೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಆದ್ರೂ ಕೂಡ ಈ ಡೇವಿಡ್ ನಾವು ಸಾಬೀತನ್ನ ಮಾಡ್ಲೇಬೇಕು ಅಂತ, ಸರ್ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ನಿಮ್ಮ ಒಂದು ಸೀಕ್ರೆಟ್ ಅನ್ನ ನಾನು ಹೇಳ್ಬಲ್ಲೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳುವ ಪೊಲೀಸ್ ಆಫೀಸರ್ ಕೂಡ ರೆಕಾರ್ಡ್ ಅನ್ನ ಸ್ಟಾಪ್ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಹಣವನ್ನ ಕದ್ದು ಹೋಗಿರುವ ನಮ್ಮ ಹ್ಯಾರಿಯನ್ನ ತೋರಿಸ್ಬೇಕಾದ್ರೆ ಒಂದು ಕಾಫಿ ಶಾಪ್ ಒಳಗಡೆ ಬಂದು ಕಾಫಿಯನ್ನ ಆರ್ಡರ್ ಮಾಡ್ತಿರ್ತಾನೆ. ಅಂಡ್ ಇದನ್ನ ನೋಡುವ ವರ್ಕರ್ ನಿಮ್ಮ ಜೊತೆಯಾಗಿ ಮತ್ತೆ ಪೊಲೀಸ್ ಅವರು ಬರ್ತಿದ್ದಾರೆ ಅಲ್ವಾ. ಸೊ ಅವರಿಗೂ ಕೂಡ ಕಾಫಿಯನ್ನ ರೆಡಿ ಮಾಡ್ಲಾ ಸರ್ ಅನ್ನೋದಾಗಿನೇ ಕೇಳ್ಬಿಡ್ತಾನೆ. ಸೊ ನನ್ನ ಹಿಂದೆನ ಯಾರು ಬರ್ತಿದ್ದಾರೆ ಅಂತ ನಮ್ಮ ಹ್ಯಾರಿ ಕೂಡ ತಿರುಗಿ ನೋಡ್ಬೇಕಾದ್ರೆ ಇಬ್ಬರು ಪೊಲೀಸ್ಗಳು ಇವನನ್ನ ಹುಡಿಕೊಂಡು ಇವನ ಹಿಂದೆನೆ ಬಂದ್ಬಿಟ್ಟಿದ್ದಾರೆ. ಅಷ್ಟೇ ಇವಾಗ ಬೇರೆ ದಾರಿ ಇಲ್ಲ ಅಂತ ಇವನ ಹತ್ರ ಇರುವ ಹಣದ ಬ್ಯಾಗ್ ಅನ್ನ ಆ ವರ್ಕರ್ ನಿಂತಿರುವ ಜಾಗಕ್ಕಾಗಿನೇ ಎಸೆದ್ ಬಿಡ್ತಾನೆ. ನಂತರ ಆ ವರ್ಕರ್ ನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ಗುರಾಯಿಸಿ ನೋಡ್ಬೇಕಾದ್ರೆ ಇವನ ಒಳಗಡೆ ಇರುವ ಆತ್ಮ ವರ್ಕರ್ ನ ಬಾಡಿ ಒಳಗಡೆಗೆನೆ ಸೇರ್ಕೊಳ್ಳುತ್ತೆ. ನಂತರ ಅಲ್ಲಿ ಬಿದ್ದಿರುವ ಹಣದ ಬ್ಯಾಗ್ ಅನ್ನ ಎತ್ಕೊಂಡು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾನೆ. ಬಟ್ ಆದ್ರೆ ಆ ವರ್ಕರ್ ಅವನ ಕಾಲು ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಅವನ ಬಾಡಿಯಲ್ಲಿ ತುಂಬಾನೇ ಫಾಸ್ಟ್ ಆಗಿ ಓಡಿ ಹೋಗೋದಿಕ್ಕೆ ಆಗ್ತಿರಲ್ಲ. ಆದ್ರಿಂದ ನಮ್ಗೆ ಬೇಕಾದ ಬಾಡಿಯನ್ನ ಹುಡುಕಿ ನೋಡೋಣ ಅಂತ ಎಲ್ಲಾ ಬಾಡಿಗಳನ್ನ ನೋಡ್ಬೇಕಾದ್ರೆ ಎಲ್ಲಾ ಮುದುಕಿಯರೇನೆ ಓಡಾಡ್ತಾ ಇದ್ದಾರೆ. ಸೊ ತುಂಬಾನೇ ಕಷ್ಟವನ್ನ ಪಟ್ಟು ಯಾರಾದ್ರೂ ಸಿಗ್ತಾರ ಅಂತ ನೋಡ್ಬೇಕಾದ್ರೆ ಒಬ್ಬ ಕಟ್ಮಸ್ತ್ ಆಗಿರುವ ಜಿಮ್ ಬಾಡಿಯ ಹುಡುಗ ಸಿಗ್ಬಿಡ್ತಾನೆ. ಅಷ್ಟೇ ಬಕ್ರಾ ಸಿಗ್ದ ಅಂತ ಬಂದು ಡ್ಯಾಶ್ ಅನ್ನ ಮಾಡಿ
ಅವನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡ್ಬೇಕಾದ್ರೆ ಮತ್ತೆ ಇವರ ಆತ್ಮ ಎಕ್ಸ್ಚೇಂಜ್ ಆಗುತ್ತೆ. ನಂತರ ಹಣದ ಬ್ಯಾಗ್ ಅನ್ನು ಎತ್ಕೊಂಡು ನಮ್ಮ ಹ್ಯಾರಿ ಆ ಜಾಗದಿಂದನವೇ ಓಡಿ ಎಸ್ಕೇಪ್ ಆಗ್ತಾನೆ. ಬಟ್ ಆದ್ರೆ ಆ ಕಾಫಿ ಶಾಪ್ ನ ವರ್ಕರು ಹಣವಿರುವ ಬ್ಯಾಗ್ ಅನ್ನ ಎತ್ಕೊಂಡು ಓಡಿ ಬರ್ತಿದ್ದ ಅಲ್ವಾ. ಸೊ ಫಾಲೋವನ್ನ ಮಾಡ್ಕೊಂಡು ಅವರನ್ನ ಹಿಡಿದು ಸೊರ್ಸರಿಯಾಗಿನೇ ಹೊಡಿಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಬಟ್ ಆದ್ರೆ ಏನಕ್ಕೆ ಇವ್ರು ಹೊಡಿತಾ ಇದ್ದಾರೆ ಅಂತ ವರ್ಕರ್ಗೆ ಏನು ಕೂಡ ಅರ್ಥವಾಗ್ತಿರಲ್ಲ. ನಂತರ ನಮ್ಮ ಹ್ಯಾರಿ ಆತ್ಮ ಇವಾಗ ಜಾಗಿಂಗ್ ಮಾಡುವ ವ್ಯಕ್ತಿ ಒಳಗಡೆ ಸೇರ್ಕೊಂಡಿದ್ಯಲ್ವಾ. ಸೊ ಪೊಲೀಸ್ನವರು ಕೂಡ ವ್ಯಕ್ತಿಯನ್ನ ನೋಡ್ಬಿಡ್ತಾರೆ. ಅಂಡ್ ನಿಜಕ್ಕೂ ಇಲ್ಲಿ ಏನು ನಡೀತಾ ಇದೆ ಅಂತ ಪೊಲೀಸ್ನವ್ರಿಗೆ ಅರ್ಥವಾಗಲ್ಲ. ಯಾಕಂದ್ರೆ ಒಬ್ರನ್ನ ಹಿಡಿಯೋದಿಕ್ಕೆ ಬಂದ್ರೆ ಅವರಿಂದ ಮತ್ತೊಬ್ರು ಹಣವನ್ನ ಕಿತ್ಕೊಂಡು ಹೋಗ್ತಾರೆ. ಸೊ ರಿಲೇ ನಡೆಯುವ ರೀತಿಯಾಗಿ ಒಬ್ರಿಂದ ಒಬ್ರಿಗೆ ಹಣವೆಲ್ಲ ಪಾಸ್ ಆಗ್ತಾ ಬರ್ತಿದೆ. ಸೊ ಇವಾಗ ಬೇರೆ ದಾರಿ ಇಲ್ದೆ ಆ ಜಾಗಿಂಗ್ ಮಾಡುವ ವ್ಯಕ್ತಿಯನ್ನವೇ ಕೂಡ ಫಾಲೋ ಮಾಡಿನೇ ಬರ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಬೂಟ್ಸ್ ಅನ್ನುವ ಪೊಲೀಸನ್ನ ತೋರಿಸ್ಬೇಕಾದ್ರೆ ಕ್ಯಾಶಿಯರ್ ನ ಹತ್ರಕ್ಕಾಗಿನೇ ಬಂದು ಪೊಲೀಸ್ ಅವರು ಬಂದ್ಮೇಲೂ ಕೂಡ ನೀವು ಏನಕ್ಕಾಗಿ ಹಣವನ್ನ ಎತ್ಕೊಂಡು ಓಡೋದಕ್ಕೆ ನೋಡಿದ್ರಿ ಅಂತ ಕೇಳ್ಬೇಕಾದ್ರೆ, ಸರ್ ಆ ರೀತಿ ಹಣವನ್ನ ಎತ್ಕೊಂಡು ಹೋಗಿರೋದು ನಾನಲ್ಲ. ಆ ಹ್ಯಾರಿ ಹಣದ ಬ್ಯಾಗ್ ಅನ್ನ ತಗೋಬೇಕಾದ್ರೆ ನನ್ನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ಗುರಾಯಿಸಿ ನೋಡ್ದ. ಮೇ ಬಿ ಹಿಪ್ನೋಟೈಸ್ ಅನ್ನ ಮಾಡ್ತಾ ಇದ್ದಾನೆ ಅನ್ನೋದಾಗಿ ನಾನು ತಿಳ್ಕೊಂಡಿದ್ದೆ. ಆದ್ರೆ ಒಂದೇ ಕ್ಷಣದಲ್ಲಿ ನನ್ನ ಆತ್ಮ ಅವನ ಬಾಡಿ ಒಳಗಡೆಗೆ ಸೇರ್ಕೊಂಡಿತ್ತು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದೇ ಟೈಮಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಸರ್ ಇವಾಗ ಹ್ಯಾರಿ ಬೇರೆಯವರ ರೀತಿ ಮಾತಾಡೋದಕ್ಕೆ ಶುರು ಮಾಡಿದ್ದಾನೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ವೂಡ್ಸನ್ಗೆ ಇವಾಗ ಸ್ವಲ್ಪ ಸ್ವಲ್ಪ ವಿಷಯ ಅರ್ಥವಾಗೋದಿಕ್ಕೆ ಶುರುವಾಗುತ್ತೆ. ಸೊ ಸೀದಾ ಹ್ಯಾರಿ ಅವನ ಬಾಡಿ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ, ಸರ್ ನನ್ನ ಹೆಸರು ಬಂದು ಹ್ಯಾರಿ ಅಲ್ಲ ಕೆವಿನ್ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಪೊಲೀಸ್ ಆಫೀಸರ್, ಲೋ ಇವಾಗ ತಾನೇ ನೀನು ಡೇವಿಡ್ ಅಂತ ಹೇಳ್ಕೊಂಡಿದ್ದೆ, ಇವಾಗ ನೋಡಿದ್ರೆ ಕೆವಿನ್ ಅಂತ ಹೇಳ್ತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ, ಸರ್ ಏನಾಗ್ತಿದೆ ಅಂತ ನನ್ಗನವೇ ಕೂಡ ಗೊತ್ತಿಲ್ಲ. ನನ್ ಪಾಡಿಗೆ ನಾನು ಜಾಗಿಂಗ್ ಅನ್ನ ಮಾಡಿ ಬರ್ತಿರ್ಬೇಕಾದ್ರೆ ಯಾರೋ ಒಬ್ಬ ಬಂದು ನನ್ಗೆ ಸಡನ್ ಆಗಿನೇ ಡ್ಯಾಶ್ ಅನ್ನ ಮಾಡ್ದ. ಆ ನಂತರ ಅವನು ನನ್ನ ಕಣ್ಣನ್ನ ಗುರಾಯಿಸಿ ನೋಡ್ಬೇಕಾದ್ರೆ ನನ್ನ ಆತ್ಮ ಇವನ ಬಾಡಿ ಒಳಗಡೆ ಬಂದು ಸಿಕ್ಕಾಕೊಂಡಿದ್ಯ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಪೊಲೀಸ್ನವರಿಗೆ ಸ್ವಲ್ಪ ಸ್ವಲ್ಪವೇ ಅರ್ಥವಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಕೆವಿನ್ ಬಾಡಿಯಲ್ಲಿರುವ ನಮ್ಮ ಹ್ಯಾರಿಯನ್ನ ತೋರಿಸ್ಬೇಕಾದ್ರೆ ಆ ಹಣವನ್ನ ಎತ್ಕೊಂಡು ಬರ್ತಿರ್ಬೇಕಾದ್ರೆ ಭವಿಷ್ಯವನ್ನ ಹೇಳುವ ಒಂದು ಟೆರೆಂಟ್ ಶಾಪ್ ಅನ್ನ ನೋಡ್ತಾನೆ. ಅದು ಅಲ್ಲದೆ ಪೊಲೀಸ್ನವರ ಜೀಪ್ ಕೂಡ ಇವನನ್ನ ಹುಡುಕಿ ಸಿಟಿ ಒಳಗಡೆಗೆ ಬರ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹ್ಯಾರಿ ಆ ಶಾಪ್ ನ ಒಳಗಡೆಗಾಗಿನೇ ಬಂದ್ಬಿಡ್ತಾನೆ. ನಂತರ ಭವಿಷ್ಯವನ್ನ ಹೇಳುವ ವ್ಯಕ್ತಿ ಸೀದಾ ನಮ್ಮ ಹ್ಯಾರಿಯನ್ನ ನೋಡಿ ನಿಜವಾಗ್ಲೂ ನೀನೇ ಅಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹ್ಯಾರಿಗೆ ತಲೆಯೆಲ್ಲ ಕೆಟ್ಟೋಗ್ಬಿಡುತ್ತೆ. ಇವ್ರು ನಿಜವಾಗ್ಲೂ ಭವಿಷ್ಯವನ್ನ ಹೇಳೋರು ಅನ್ಸುತ್ತೆ. ನನ್ನನ್ನ ನೋಡಿದ ಕೂಡ್ಲೇನೆ ನಾನು ಯಾರು ಅಂತ ತಿಳ್ಕೊಂಡ್ಬಿಟ್ರು ಅಂತ ಅರ್ಥವನ್ನ ಮಾಡ್ಕೊಂಡು ಅವನ ಹತ್ರ ಭವಿಷ್ಯವನ್ನ ಕೇಳೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿಯ ವ್ಯಕ್ತಿ ಕೂಡ ನೀನು ಒಂದು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ಯಾ, ಸೊ ಏನಕ್ಕಾಗಿ ಆ ತಪ್ಪನ್ನ ಮಾಡ್ದೆ ಅನ್ನೋದಾಗಿ ಕೇಳ್ಬೇಕಾದ್ರೆ, ಗುರುಗಳೇ ನಾನು ಎಷ್ಟೇ ಕಷ್ಟವನ್ನ ಪಟ್ಟಿದ್ರೂ ಕೂಡ ನನ್ಗೆ ಯಾವುದೇ ಕೆಲ್ಸನವೇ ಸಿಕ್ತಿರ್ಲಿಲ್ಲ, ಆದ್ರಿಂದ ಈ ಕೆಲ್ಸವನ್ನ ಮಾಡ್ಬೇಕಾಯ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಆ ರೀತಿ ಒಂದು ಬ್ಯಾಂಕ್ ನ ಒಳಗಡೆ ಹೋಗಿ ನಾನು ಕಳ್ಳತನವನ್ನ ಮಾಡ್ತಿರ್ಬೇಕಾದ್ರೆ ನನ್ನ ಆತ್ಮ ಬೇರೆಯವರ ಬಾಡಿ ಒಳಗಡೆಗೆ ಸೇರ್ಕೊಂಡ್ಬಿಡ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದೇ ರೀತಿಯಾಗಿನೇ ಮಾತಾಡ್ಕೊಂಡು ಪಕ್ಕದ ಬಿಲ್ಡಿಂಗ್ ಅನ್ನ ನೋಡ್ಬೇಕಾದ್ರೆ ಟಾಪ್ ಫ್ಲೋರ್ ನಲ್ಲಿ ಒಂದು ದೊಡ್ಡ ಟೆಡ್ಡಿ ಇರೋದನ್ನ ನೋಡ್ತಾನೆ. ಅಂಡ್ ಇವಾಗ ಭವಿಷ್ಯ ಹೇಳೋನು ಕೂಡ, ಹಾಗಿದ್ರೆ ನಿನ್ನ ಅಸಲಿ ಬಾಡಿ ಎಲ್ಲಿದೆ ಅಂತ ನೀನು ತಿಳ್ಕೊಬೇಕು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹ್ಯಾರಿ ಕೂಡ ಹೌದು ಹೌದು ಅನ್ನೋದಾಗಿನೇ ಹೇಳ್ತಿರ್ತಾನೆ. ಸರಿ ಅದೆಲ್ಲ ಓಕೆ, ನೀನೇನಕ್ಕೆ ನನ್ನ ಕಣ್ಣನ್ನ ನೋಡ್ಕೊಳ್ತೀರಾ ಕೆಳಗಡೆ ತಲೆಯನ್ನ ಬಗ್ಸಿ ಮಾತಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಯಾಕಂದ್ರೆ ನಾನೇನಾದ್ರೂ ನಿಮ್ಮ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡ್ಬಿಟ್ರೆ ನನ್ನ ಆತ್ಮ ನಿಮ್ಮ ಬಾಡಿ ಒಳಗಡೆಗೆ ಬಂದು ಸೇರ್ಕೊಳ್ಳುತ್ತೆ ಅಂಡ್ ನಿಮ್ಮ ಆತ್ಮ ನನ್ನ ಅಸಲಿಯಾದ ಬಾಡಿ ಒಳಗಡೆಗೆ ಹೊರಟೋಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೂ ಕೂಡ ಭವಿಷ್ಯ ಹೇಳುವ ವ್ಯಕ್ತಿ, ಇಂಥ ವಿಷಯಗಳೆಲ್ಲ ನನ್ಗೆ ತುಂಬಾನೇ ನಾರ್ಮಲ್ ಆಗ್ಬಿಟ್ಟಿದೆ, ಸೊ ನೀನು ಭಯವನ್ನ ಪಡ್ಕೊಳ್ದೆ ನನ್ನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ನೋಡ್ಬಿಡ್ತಾನೆ. ಅಷ್ಟೇ ಇವಾಗ ನಮ್ಮ ಹ್ಯಾರಿಯ ಆತ್ಮ ಈ ಭವಿಷ್ಯ ಹೇಳೋನ ಬಾಡಿ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಅಂಡ್ ಅದೇ ರೀತಿಯ ಭವಿಷ್ಯ ಹೇಳೋನ ಆತ್ಮ ನಮ್ಮ ಹ್ಯಾರಿಯ ರಿಯಲ್ ಬಾಡಿಗೆನೆ ಬರುತ್ತೆ. ಅಂಡ್ ಅದು ಅಲ್ಲದೆ ವೂಡ್ಸನ್ ಅನ್ನುವ ಪೊಲೀಸ್ ಆಫೀಸರ್ ಇವನನ್ನ ಎನ್ಕ್ವೈರಿ ಮಾಡಿ ಬರ್ತಿದ್ದ ಅಲ್ವಾ, ಸೊ ಅವನಿಗೆ ಏನೋ ಗಡ್ಬಡ್ ಆಗಿರುವ ಹಾಗೆ ಫೀಲ್ ಆಗುತ್ತೆ. ಸೊ ಇವಾಗ ನೀನು ಯಾರು ಅನ್ನೋದಾಗಿ ಕೇಳ್ಬೇಕಾದ್ರೆ, ನಾನು ಭವಿಷ್ಯ ಹೇಳುವಂತಹ ಒಬ್ಬ ಗುರುಗಳು, ಆ ಹ್ಯಾರಿ ಸುಳ್ಳನ್ನ ಹೇಳ್ತಾ ಇದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೆ, ಬಟ್ ಆದ್ರೆ ಅವನು ನಿಜವನ್ನೇ ಹೇಳ್ತಾ ಇದ್ದಾನೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಪೊಲೀಸ್ಗಳು ನೀನು ಯಾರು, ಎಲ್ಲಿಂದ ಬಂದಿದ್ಯಾ, ಏನ್ ಕಥೆ ಅನ್ನೋದಾಗಿ ಕೇಳ್ತಿರ್ಬೇಕಾದ್ರೆ ಪಟ್ ಅಂತ ಭವಿಷ್ಯ ಹೇಳುವ ವ್ಯಕ್ತಿ ಅವನ ಅಸಲಿ ಬಾಡಿಗೆನೆ ವಾಪಸ್ ಬಂದ್ಬಿಡ್ತಾನೆ. ಸೊ ಇವಾಗ ಕೆವಿನ್ ಅನ್ನುವ ಜಾಗಿಂಗ್ ಮಾಡೋ ವ್ಯಕ್ತಿ ಕೂಡ ಅವನ ರಿಯಲ್ ಆದ ಬಾಡಿಗೆ ಬಂದಿರ್ತಾನೆ. ಸೊ ಇವಾಗ ಮತ್ತೆ ಆತ್ಮಗಳು ಬದಲಾಗಿರೋದ್ರಿಂದ ಮತ್ತೆ ಹ್ಯಾರಿ ಬಾಡಿಗೆನೆ ಬಂದ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಈ ವಾಟ್ಸನ್ ಅವನ ತಲೆಯನ್ನ ಸ್ವಲ್ಪ ಓಡಿಸ್ತಾನೆ. ಅಂದ್ರೆ ಇವಾಗ ಈ ಕೆವಿನ್ ಅವನ ಆತ್ಮ ಅವನ ರಿಯಲ್ ಆದ ಬಾಡಿಗೆ ಮತ್ತೆ ಹೋಗಿತ್ತು ಅಲ್ವಾ, ಸೊ ಖಂಡಿತ ಅವನ ಬಾಡಿ ಯಾವ ಜಾಗದಲ್ಲಿದೆ ಅಂತ ಗೊತ್ತಿರುತ್ತೆ ಅಂತ ಇವಾಗ ನಿನ್ನ ಬಾಡಿ ಎಲ್ಲಿತ್ತು ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ಕೆವಿನ್ ಕೂಡ ಯಾವ್ದೋ ಒಂದು ಭವಿಷ್ಯ ಹೇಳುವ ಒಂದು ಶಾಪ್ ನ ಒಳಗಡೆ ಇತ್ತು ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇವಾಗ ಅಡ್ರೆಸ್ ಗೊತ್ತಾಗ್ಬಿಟ್ಟಿರೋದ್ರಿಂದ ಪಟ ಪಟ ಅಂತ ನಮ್ಮ ಹ್ಯಾರಿಯನ್ನ ಹುಡಿಕೊಂಡೇನೆ ಬಂದ್ಬಿಡ್ತಾರೆ.
ಅಂಡ್ ಈ ಕಡೆ ಆ ಭವಿಷ್ಯ ಹೇಳುವ ವ್ಯಕ್ತಿಯನ್ನ ನೋಡಿದ್ರೆ ತುಂಬಾನೇ ಭಯವನ್ನೆಲ್ಲ ಪಟ್ಕೊಬಿಟ್ಟಿದ್ದಾನೆ. ಸೊ ನಮ್ಮ ಹ್ಯಾರಿಯನ್ನ ನೀನು ಇಲ್ಲಿವರೆಗೂ ಹೇಳಿರೋದು ನಿಜಾನೇ, ಮೊದ್ಲು ನನ್ನ ಶಾಪ್ ಅನ್ನ ಬಿಟ್ಟು ಇಲ್ಲಿಂದ ಹೊರಟೋಗ್ಬಿಡು ಅನ್ನೋದಾಗಿನೇ ಬೈತಾನೆ. ಬಟ್ ಆದ್ರೆ ನಮ್ಮ ಹ್ಯಾರಿ, ಸರ್ ನೀವೊಂದು ಪರಮ ಜ್ಞಾನಿ ಅಲ್ವಾ, ನನ್ನನ್ನ ನೋಡಿದ ಕೂಡಲೇ ನಾನಲ್ಲ ಅನ್ನೋದಾಗಿನೇ ಹೇಳಿದ್ದೀರಾ. ಸೊ ನನಗೆ ದಯವಿಟ್ಟು ಸಹಾಯವನ್ನ ಮಾಡಿ ಅಂತ ಕೇಳ್ಬೇಕಾದ್ರೆ, ಲೋ ತಮ್ಮ, ನಾನು ಬರೀ ಸುಳ್ಳನ್ನ ಹೇಳಿದ್ದೀನಿ ಕಣೋ, ನನ್ನ ಹತ್ರ ಬರುವ ಎಲ್ಲಾ ಕಸ್ಟಮರ್ ಗಳಿಗೆ ನಾರ್ಮಲ್ ಆಗಿ ಡೈಲಾಗ್ ಅನ್ನ ಹೇಳ್ತೀನಿ. ಸೊ ನನ್ಗೆ ಯಾವ್ದೇ ಜ್ಞಾನವೇ ಇಲ್ಲ ಏನುವೇ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ, ಸರಿ ಓಕೆ ನನ್ನ ಬಾಡಿ ಇವಾಗ ಯಾವ ಜಾಗದಲ್ಲಿದೆ ಅದನ್ನಾದ್ರೂ ಹೇಳಿ ಅಂತ ಕೇಳ್ಬೇಕಾದ್ರೆ, ನೀನು ದೊಡ್ಡ ಕ್ರೈಮ್ ಅನ್ನ ಮಾಡಿ ಇವಾಗ ಎಸ್ಕೇಪ್ ಆಗ್ಬಿಟ್ಟಿದ್ಯಾ ಅಲ್ವಾ. ಸೊ ನಿನ್ನ ಬಾಡಿಯನ್ನ ಪೊಲೀಸ್ನವರು ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಮಡಿಕೊಂಡಿದ್ದಾರೆ. ಅಂಡ್ ಅವ್ರು ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡು ಅನ್ನೋದಾಗಿನೇ ನಮ್ಮ ಹ್ಯಾರಿಯನ್ನ ಹೊರಗಡೆ ತಳ್ಳಿ ಡೋರ್ ಅನ್ನ ಲಾಕ್ ಮಾಡ್ಕೊಬಿಡ್ತಾನೆ. ಬಟ್ ಆದ್ರೆ ನಮ್ಮ ಹ್ಯಾರಿ ಅವನ ಜೊತೆಯಾಗಿ ಹಣದ ಬ್ಯಾಗ್ ಅನ್ನ ತಂದಿದ್ದ ಅಲ್ವಾ, ಆ ಹಣದ ಬ್ಯಾಗು ಬೇರೆ ಶಾಪ್ ನ ಒಳಗಡೆನೆ ಉಳ್ಕೊಂಡ್ಬಿಟ್ಟಿದೆ. ಸೊ ಅದನ್ನ ವಾಪಸ್ ಆದ್ರವೇ ಕೊಡಿ ಅಂತ ಎಷ್ಟೇ ಕೇಳಿದ್ರವೇ ಕೂಡ ವ್ಯಕ್ತಿ ಓಪನ್ ಮಾಡ್ತಿಲ್ಲ. ಅಂಡ್ ಇದೇ ರೀತಿ ಕಾಯ್ತಾ ಕಾಯ್ತಾ ರಾತ್ರಿ ಕೂಡ ಆಗ್ಬಿಡುತ್ತೆ. ಅಂಡ್ ಪೊಲೀಸ್ನವರು ಕೂಡ ಇಲ್ಲಿಗೆ ಹುಡಿಕೊಂಡು ಬಂದು ನೋಡ್ಬೇಕಾದ್ರೆ ನಮ್ಮ ಹ್ಯಾರಿ ಬೇರೆಯವನ ಬಾಡಿ ಒಳಗಡೆ ಇರೋದ್ರಿಂದ ಯಾರಿಗೂ ಗೊತ್ತಾಗಲ್ಲ. ಬಟ್ ಆದ್ರೂ ಕೂಡ ಡೌಟ್ ಬಂದು ಇಲ್ಲಿ ಏನನ್ನ ಮಾಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ, ಈ ಶಾಪ್ ನ ಒಳಗಡೆ ನಂದು ಒಂದು ಇಂಪಾರ್ಟೆಂಟ್ ಆದ ಪೇಪರ್ಗಳು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಅದಕ್ಕಾಗಿನೇ ನಾನು ವೇಟ್ ಅನ್ನ ಮಾಡ್ತಿದ್ದೀನಿ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಸೊ ಇದು ಯಾಕೋ ಪೊಲೀಸ್ನವರಿಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗಿ ಆ ವೋಟ್ಸನ್ ಅನ್ನುವ ಪೊಲೀಸ್ಗೆನೆ ಇನ್ಫಾರ್ಮ್ ಅನ್ನ ಮಾಡೋದಿಕ್ಕೆ ನೋಡ್ತಾರೆ. ನಂತರ ಪೊಲೀಸ್ನವರು ನಮ್ಮ ಹ್ಯಾರಿಗೆ ನಿನ್ನ ಹೆಸರು ಕೆವಿನ್ ಅನ್ನೋದಾಗಿ ಕೇಳ್ಬೇಕಾದ್ರೆ ಅಷ್ಟೇ ಒಂದು ಕ್ಷಣಕ್ಕೇನೆ ಗಾಬರಿ ಆಗ್ಬಿಡ್ತಾನೆ ನಮ್ಮ ಹ್ಯಾರಿ. ನಾವು ಕೆವಿನ್ ಅನ್ನುವ ಬಾಡಿ ಒಳಗಡೆ ಸೇರ್ಕೊಂಡಿದೀವಿ ಅಂತ ಇವರಿಗೆ ಹೇಗೆ ಗೊತ್ತಾಗ್ಬಿಡ್ತು ಅನ್ನೋದಾಗಿ. ಸೊ ಫಟ್ ಅಂತ ಪೊಲೀಸ್ನವರು ಕೂಡ ಇವನನ್ನ ಇಟ್ಕೊಳ್ಳೋದಕ್ಕಾಗಿ ನೋಡ್ಬೇಕಾದ್ರೆ ಪಕ್ಕದಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಯನ್ನ ಕರೆದ್ ಬಿಡ್ತಾನೆ. ನಂತರ ಅವನ ಕಣ್ಣಲ್ಲಿ ಕಣ್ಣನ್ನ ಇಟ್ಟು ನೋಡ್ಬೇಕಾದ್ರೆ ಅವನ ಒಳಗಡೆಗೆ ಆತ್ಮ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಆದ್ರೆ ಆ ಪೊಲೀಸ್ನವರಿಗೆ ಈ ವಿಷಯ ಕೂಡ ಗೊತ್ತಾಗಿ ಅವನನ್ನ ಹಿಡ್ಕೊಳ್ಳೋದಕ್ಕಾಗಿ ನೋಡ್ಬೇಕಾದ್ರೆ ರೋಡ್ ನ ಪಕ್ಕದಲ್ಲಿರುವ ಮತ್ತೊಂದು ಲೇಡಿಯನ್ನ ಕರೀತಾನೆ. ಅಂಡ್ ಅವಳ ಕಣ್ಣನ್ನ ನೋಡ್ಬೇಕಾದ್ರೆ ಅವಳ ಬಾಡಿ ಒಳಗಡೆ ಮತ್ತೆ ಸೇರ್ಕೋತಾನೆ. ನಂತರ ಇವಾಗ ನಮ್ಮ ಹ್ಯಾರಿ ಕೂಡ ಏನ್ ಮಾಡೋದು ಅಂತ ನೋಡ್ತಿರ್ಬೇಕಾದ್ರೆ ಆ ಭವಿಷ್ಯ ಹೇಳುವ ಶಾಪ್ ನ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ ಅಲ್ವಾ, ಆ ಬಿಲ್ಡಿಂಗ್ ಕಡೆಗೆ ಒಬ್ಬ ಮುದುಕ ಹೋಗ್ತಿರೋದನ್ನ ನೋಡ್ತಾನೆ. ಸೊ ಅವನ ಕಣ್ಣಲ್ಲಿವೆ ಕಣ್ಣನ್ನ ಇಟ್ಟು ನೋಡಿ ಅವನ ಒಳಗಡೆನೆ ಸೇರ್ಕೋತಾನೆ. ಅಂಡ್ ಇವಾಗ ಮುದುಕನ ಬಾಡಿಯನ್ನ ಬಳಸ್ಕೊಂಡು ಆ ಫ್ಲಾಟ್ ನ ಒಳಗಡೆ ಬರ್ತಿರ್ಬೇಕಾದ್ರೆ ಒಂದು ಲೇಡಿ ಮತ್ತೆ ಚಿಕ್ಕ ಮಗು ಆ ಮುದುಕನನ್ನ ಮಾತಾಡಿಸ್ತಾರೆ. ತಾತ ಇವಾಗ ಬರ್ತಿದ್ಯಾ ಅನ್ನೋದಾಗಿನೇ ಕೇಳ್ತಿರ್ಬೇಕಾದ್ರೆ ಆ ಮುದುಕನ ಬಾಡಿಯಲ್ಲಿರುವ ನಮ್ಮ ಹ್ಯಾರಿ ಕೂಡ ಅವರ ಜೊತೆ ಮಾತಾಡೋದಿಕ್ಕಾಗಿನೇ ನೋಡ್ತಾನೆ. ಅದು ಅಲ್ಲದೆ ನಮ್ಮ ಹ್ಯಾರಿ ಆ ಭವಿಷ್ಯ ಹೇಳುವ ಶಾಪ್ ನಲ್ಲಿ ಇರ್ಬೇಕಾದ್ರೆ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಒಂದು ದೊಡ್ಡ ಟೆಡ್ಡಿಯನ್ನ ನೋಡಿದ ಅಲ್ವಾ, ಅದೇ ಟೆಡ್ಡಿಯನ್ನ ಈ ಚಿಕ್ಕ ಹುಡುಗ ಕೂಡ ಇಟ್ಕೊಂಡು ಬಂದಿರ್ತಾನೆ. ಹಾಗಿದ್ರೆ ಹೇಗಾದ್ರೂ ಮಾಡಿ ಇವರ ಮನೆಯನ್ನ ಸೇರ್ಕೊಂಡ್ ಬಿಡೋಣ, ಆ ನಂತರ ಭವಿಷ್ಯ ಹೇಳುವ ಅಂಗಡಿಗೆ ಹೋಗಿ ನಮ್ಮ ಹಣವನ್ನ ವಾಪಸ್ ತಗೊಳ್ಳೋಣ ಅನ್ನೋದಾಗಿ ಡಿಸೈಡ್ ಮಾಡಿ ಆ ಲೇಡಿಯ ಬಾಡಿ ಒಳಗಡೆ ಹೋಗೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಅವಳು ಕನ್ನಡಕವನ್ನ ಹಾಕೊಂಡಿರುವ ಕಾರಣದಿಂದ ಅವಳ ಬಾಡಿ ಒಳಗಡೆಗೆ ಹೋಗೋಕಾಗಲ್ಲ. ಸೊ ಬೇರೆ ದಾರಿ ಇಲ್ದೆ ಆ ಲೇಡಿಯ ಮಗನಾಗಿರುವ ಚಿಕ್ಕ ಹುಡುಗನ ಕಣ್ಣನ್ನ ನೋಡಿ ಸೀದಾ ಮಗುವಿನ ಬಾಡಿ ಒಳಗಡೆಗೆನೆ ಶಿಫ್ಟ್ ಆಗ್ತಾನೆ. ಅಂಡ್ ಆ ಮಗುವಿನ ಆತ್ಮ ಸೀದಾ ನಮ್ಮ ಹ್ಯಾರಿ ಅವನ ಬಾಡಿಗೆ ಬಂದು ಸೇರ್ಕೊಳ್ಳುತ್ತೆ. ಅಂಡ್ ಇವಾಗ ಬೇರೆ ಪೊಲೀಸ್ ಆಫೀಸರ್ಗಳು ಹ್ಯಾರಿಯನ್ನ ಕರ್ಕೊಂಡು ಈ ಕೆವಿನ್ ಅವರ ಬಾಡಿ ಎಲ್ಲಿತ್ತೋ ಅದೇ ಜಾಗಕ್ಕಾಗಿನೇ ಬರ್ತಿದ್ರು ಅಲ್ವಾ. ಸೊ ಇವಾಗ ಆತ್ಮ ಮತ್ತೆ ಎಕ್ಸ್ಚೇಂಜ್ ಆಗಿ ಚಿಕ್ಕ ಮಗುವಿನ ಆತ್ಮ ಬಂದಿರೋದ್ರಿಂದ ಮಮ್ಮಿ ಮಮ್ಮಿ ನನ್ನ ವಾಪಸ್ ಕರ್ಕೊಂಡು ಹೋಗೋ ಅನ್ನೋದಾಗಿನೇ ಅಳೋದಿಕ್ಕೆ ಶುರು ಮಾಡ್ಕೋತಾನೆ. ಇದನ್ನ ನೋಡುವ ವಾಟ್ಸನ್ಗೆ ಅರ್ಥವಾಗುತ್ತೆ ಹ್ಯಾರಿ ಮತ್ತೆ ಅವನ ಬಾಡಿಯನ್ನ ಚೇಂಜ್ ಮಾಡಿದಾನೆ ಅಂತ. ಸೊ ಇವಾಗ ಮಗುವಿಗೆ ಐಸ್ ಕ್ರೀಮ್ ಅನ್ನ ಕೊಡಿಸ್ತೀನಿ ಅಳ್ಬೇಡ ಅನ್ನೋದಾಗಿ ಸಮಾಧಾನವನ್ನ ಮಾಡ್ಬೇಕಾಗುತ್ತೆ. ಇದ್ರ ನಡುವೆ ವಾಟ್ಸನ್ ಅವನ ಗರ್ಲ್ ಫ್ರೆಂಡ್ ಕೂಡ ಕಾಲ್ ಅನ್ನ ಮಾಡಿ ಎಷ್ಟು ದಿನಗಳಾಯ್ತು ನನ್ನನ್ನ ಮೀಟೆ ಮಾಡಿಲ್ಲ ಅನ್ನೋದಾಗಿ ಇವನನ್ನ ಕರೀತಾಳೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಕಾಲ್ ಅನ್ನ ಮಾಡ್ತೀನಿ ಅಂತ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ ಈ ಪೊಲೀಸ್ ಆಫೀಸರ್. ಈ ಕಡೆ ನಮ್ಮ ಹ್ಯಾರಿಯನ್ನ ನೋಡೋದಾದ್ರೆ ಆ ಚಿಕ್ಕ ಮಗುವಿನ ಬಾಡಿಯಲ್ಲಿದ್ದಾನೆ ಅಲ್ವಾ. ಸೊ ಅವನ ತಾಯಿ ಕೂಡ ಸ್ಟೋರಿಗಳನ್ನ ಹೇಳಿ ಮಲಗಿಸೋದಿಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಅಮ್ಮ ನನ್ಗಿವಾಗ ನಿದ್ರೆ ಬರ್ತಾ ಇದೆ, ನಾನು ಮಲ್ಕೋತೀನಿ ಹೋಗಿ ಅನ್ನೋದಾಗಿ ವಾಪಸ್ ಕಳಿಸ್ತಾನೆ. ಅದು ಅಲ್ಲದೆ ಇವರ ಫ್ಲಾಟ್ ನ ಎದುರುಗಡೆನೆ ಅಲ್ವಾ ಭವಿಷ್ಯ ಹೇಳುವ ಅಂಗಡಿ ಇರೋದು. ಸೊ ಬೆಡ್ಶೀಟ್ ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಹ್ಯಾರಿ ಸೀದಾ ಶಾಪ್ ನ ಒಳಗಡೆನೆ ಬರ್ತಾನೆ. ಅಂಡ್ ಒಳಗೆ ಬಂದು ನೋಡ್ಬೇಕಾದ್ರೆ ಆ ಡೋಂಗಿ ಗುರುಗಳು ಎಲ್ಲೂ ಕಾಣಿಸ್ತಿಲ್ಲ. ಸೊ ನಮ್ಮ ಹಣವನ್ನಾದ್ರೂ ಹುಡುಕಿ ನೋಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ವಾಟ್ಸನ್ ನಮ್ಮ ಹೀರೋವಿನ ಬಾಡಿಯನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾನೆ. ಅಂಡ್ ಹ್ಯಾರಿಯ ಬಾಡಿಯಲ್ಲಿರುವ ಚಿಕ್ಕ ಹುಡುಗ ಕೂಡ ಅಂಕಲ್ ಅಂಕಲ್ ಅದು ನೋಡಿ ನಾನೇನೆ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಈ ವಾಟ್ಸನ್ಗೆ ಅರ್ಥವಾಗುತ್ತೆ ಈ ಚಿಕ್ಕ ಮಗುವಿನ ಬಾಡಿ ಜೊತೆ ಎಕ್ಸ್ಚೇಂಜ್ ಆಗಿದ್ದಾನೆ ಹ್ಯಾರಿ ಅಂತ. ಆದ್ರಿಂದ ವಾಟ್ಸನ್ ಆಲ್ರೆಡಿ ನೀನು ಬ್ಯಾಂಕಿನಲ್ಲಿ ಕಳ್ಳತನವನ್ನ ಮಾಡಿದ್ಯಾ, ಸೊ ಎಷ್ಟು ದಿನಗಳಾಗಿ ಈ ರೀತಿ ಆತ್ಮವನ್ನ ಬದಲಾಯಿಸಿನೇ ಬರ್ತಿರ್ತೀಯ. ಸೊ ಇವಾಗಾದ್ರೂ ಆ ಮಗುವಿನ ಬಾಡಿಯನ್ನ ಅವನಿಗಾಗಿನೇ ಕೊಟ್ಟು ನಿನ್ನ ಬಾಡಿಗೆ ವಾಪಸ್ ಬಾ ಅನ್ನೋದಾಗಿ ಕರಿಬೇಕಾದ್ರೆ ಆ ರೀತಿ ನನ್ನ ಬಾಡಿಗೆ ಬಂದ್ರೆ ನನ್ನನ್ನ ಅರೆಸ್ಟ್ ಮಾಡ್ಬಿಡ್ತೀರ ಅನ್ನೋದಾಗಿನೇ ಹ್ಯಾರಿ ಹೇಳ್ಕೋಬೇಕಾದ್ರೆ ಹೌದು ನೀನು ತಪ್ಪನ್ನ ಮಾಡಿದ್ಯಾ ಅಂದ್ರೆ ಖಂಡಿತ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಲ್ವಾ. ಬಟ್ ಆದ್ರೆ ಸೆಲ್ ನಲ್ಲಿ ನಿನ್ನ ಬಿಹೇವಿಯರ್ ಚೆನ್ನಾಗಿದ್ರೆ
ನಿನ್ನ ಶಿಕ್ಷೆಯನ್ನ ಖಂಡಿತ ಕಡಿಮೆಯನ್ನ ಮಾಡಿಸಿಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವಾಗ ನಮ್ಮ ಹ್ಯಾರಿ ಸರಿ ಓಕೆ ಅಂತ ಅವನ ಬಾಡಿಗೆ ಬರೋದಿಕ್ಕಾಗಿ ಒಪ್ಕೋತಾನೆ. ನಂತರ ನಮ್ಮ ಹ್ಯಾರಿ ಸೀದಾ ಚಿಕ್ಕ ಹುಡುಗನ ಹತ್ರಕ್ಕಾಗಿನೇ ಬಂದು, ನೋಡು ಮಗು, ಖಂಡಿತ ನಿನ್ನ ಬಾಡಿಯನ್ನ ನಿನಗಾಗಿನೇ ಕೊಡ್ತೀನಿ, ಆದ್ರೆ ನಾನ್ ಮಾತ್ರ ನನ್ನ ಬಾಡಿಗೆ ಯಾವತ್ತೇ ಹೋಗಲ್ಲ ಅಂತ ಫಟ್ ಅಂತ ಪೊಲೀಸ್ ಆಫೀಸರ್ ಆಗಿರುವ ವಾಟ್ಸನ್ ಅನ್ನ ಗುರಾಯಿಸಿ ನೋಡ್ಬಿಡ್ತಾನೆ. ಅಂದ್ರೆ ನಮ್ಮ ಹ್ಯಾರಿ ಆತ್ಮ ಇವಾಗ ಪೊಲೀಸ್ ಆಫೀಸರ್ ನ ಬಾಡಿ ಒಳಗಡೆ ಬರುತ್ತೆ ಅಂಡ್ ಪೊಲೀಸ್ ಅವನ ಆತ್ಮ ನಮ್ಮ ಹ್ಯಾರಿಯ ಬಾಡಿ ಒಳಗಡೆ ಬರುತ್ತೆ. ನಂತರ ಮಗುವಿನ ಆತ್ಮ ವಾಪಸ್ಸು ಆ ಮಗುವಿನ ಒಳಗಡೆನೆ ಹೋಗುತ್ತೆ. ಅಂಡ್ ಇವಾಗ ನಮ್ಮ ಹ್ಯಾರಿ ಕೂಡ ಜೈಲಿಗೆ ಹೋಗೋದು ನಾನಲ್ಲ ನೀನು ಅಂತ ಹೇಳ್ಬೇಕಾದ್ರೆ ನಮ್ಮ ಹ್ಯಾರಿಯ ಬಾಡಿಯಲ್ಲಿರುವ ವಾಟ್ಸನ್ ಗನ್ನನ್ನ ತೆಗೆದು ನನ್ನ ಬಾಡಿಯನ್ನ ನನ್ಗೆ ವಾಪಸ್ ಕೊಡು ಅನ್ನೋದಾಗಿನೇ ಕೇಳ್ತಿರ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಪೊಲೀಸ್ನವರ ಒಂದು ದೊಡ್ಡ ಸ್ಕ್ವಾಡ್ ಅನ್ನೇ ಇಲ್ಲಿ ಬಂದ್ಬಿಡುತ್ತೆ. ಬಟ್ ಆದ್ರೆ ಅವರಿಗೆ ಆತ್ಮಗಳು ಎಕ್ಸ್ಚೇಂಜ್ ಆಗಿರೋದು ಗೊತ್ತಿಲ್ಲ ಅಲ್ವಾ. ಅದು ಅಲ್ಲದೆ ಆ ವಾಟ್ಸನ್ ಅವನ ಆತ್ಮ ನಮ್ಮ ಹ್ಯಾರಿಯ ಬಾಡಿಗೆ ಬಂದು ಕೈಯಲ್ಲಿ ಗನ್ನನ್ನ ಬೇರೆ ಇಟ್ಕೊಂಡಿರೋದ್ರಿಂದ ಆ ಪೊಲೀಸ್ನವರು ಸೀದಾ ಅವನಿಗೆ ಎರ್ರ ಬೀರಿಯಾಗಿನೇ ಹೊಡೆದು ನಮ್ಮ ಹ್ಯಾರಿ ಬಾಡಿಯನ್ನ ಪೂರ್ತಿಯಾಗಿನೇ ಡೆಮೊಲಿಷನ್ ಮಾಡ್ಬಿಡ್ತಾರೆ. ಆದ್ರಿಂದ ಅವನ ಬಾಡಿ ಒಳಗಡೆ ಇದ್ದ ವಾಟ್ಸನ್ ಅವನ ಆತ್ಮ ಕೂಡ ನಾಶವಾಗ್ಬಿಡುತ್ತೆ. ಅಂದ್ರೆ ನಮ್ಮ ಹ್ಯಾರಿಯ ರಿಯಲ್ ಆದ ಬಾಡಿ ಡೆಮೊಲಿಷ್ ಆಗಿದೆ. ಇನ್ನು ಇವನು ಪರ್ಮನೆಂಟ್ ಆಗಿ ಪೊಲೀಸ್ ಆಫೀಸರ್ ಆಗಿರುವ ವಾಟ್ಸನ್ ಅವನ ಬಾಡಿಯಲ್ಲಿನೇ ಇರಬಹುದು, ಇಲ್ಲ ಅಂದ್ರೆ ಇವನಿಗೆ ಇಷ್ಟ ಬಂದ ಬಾಡಿಗೆ ಎಕ್ಸ್ಚೇಂಜ್ ಆಗಿನೇ ಹೋಗಬಹುದು. ಬಟ್ ಆದ್ರೆ ಬೇರೆಯವರು ಯಾಕೆ ಇವಾಗ ವಾಟ್ಸನ್ ಅವನ ಬಾಡಿನೇ ಇದೆ ಅಲ್ವಾ, ಸೊ ಇದ್ರಲ್ಲೇನೆ ಪರ್ಮನೆಂಟ್ ಆಗಿ ಬದುಕೋಣ ಅಂತ ಇವನ ಹೆಂಡತಿ ಆಗಿರುವ ಜೂಲಿಯಟ್ ನ ಹತ್ರ ಬಂದು ಎಲ್ಲವನ್ನ ಹೇಳ್ಕೊಳ್ಳೋಣ ಅನ್ನೋದಾಗಿನೇ ಬರ್ತಾನೆ. ಅಂಡ್ ಇವಾಗ ಒಂದು ದೊಡ್ಡದಾದ ಟ್ವಿಸ್ಟ್ ರಿವೀಲ್ ಆಗುತ್ತೆ ನೋಡಿ. ಇವಾಗ ನಮ್ಮ ಹ್ಯಾರಿ ಜೂಲಿಯಟ್ ನ ಹತ್ರಕ್ಕಾಗಿನೇ ಬಂದು ನಾನು ಡಿಟೆಕ್ಟಿವ್ ಆಫೀಸರ್ ಆಗಿರುವ ವಾಟ್ಸನ್ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಈ ಜೂಲಿಯಟ್ ಅದನ್ನ ನಾರ್ಮಲ್ ಆಗಿನೇ ತಗೊಂಡು ಅದ್ರಲ್ಲೇನಿದೆ ಸಂಪೂರ್ಣವಾದ ಸಿಟಿಗೆನೆ ಗೊತ್ತಿದೆ ಅನ್ನೋದಾಗಿ ಹೇಳ್ಕೊತಾಳೆ. ಸೊ ಇವಾಗ ನಮ್ಮ ಹ್ಯಾರಿ ಸ್ವಲ್ಪ ಭಯವನ್ನ ಪಡ್ಕೊಂಡು ನಿಮ್ ಹತ್ರ ನಾನು ಒಂದು ಸೀಕ್ರೆಟ್ ಅನ್ನ ಹೇಳ್ಕೋಬೇಕು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ಜೂಲಿಯಟ್, ಅರೆ ಅವಾಗಿನಿಂದ ನಾನುವೇ ನೋಡ್ತಾ ಇದ್ದೀನಿ, ನೀವು ತಾವು ಅನ್ನೋದಾಗಿ ಏನಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದ್ದೀರಾ ಅಂತ ಬಂದು ಹಗ್ಗನ ಮಾಡ್ಕೊಬಿಡ್ತಾಳೆ. ಅಷ್ಟೇ ನಮ್ಮ ಹ್ಯಾರಿಗಂತೂ ಏನುವೇ ಅರ್ಥನೇ ಆಗ್ತಿಲ್ಲ, ನಮ್ಮ ಹೆಂಡತಿ ಪೊಲೀಸ್ ಅವನನ್ನ ಬಂದು ಏನಕ್ಕೆ ಹಗ್ಗನ ಮಾಡ್ಕೋತಾ ಇದ್ದಾಳೆ ಅಂತ. ಸೊ ಇವಾಗ ಜೂಲಿಯಟ್ ಮತ್ತೊಂದು ಶಾಕ್ ಅನ್ನ ಕೊಡ್ತಾಳೆ. ನಾವಿಬ್ಬರುವೆ ಇದೇ ದಿನಕ್ಕಾಗಿನೇ ಕಾಯ್ತಿದ್ವಿ ಅಲ್ವಾ, ನಾವು ಬೇಕು ಬೇಕು ಅಂತಾನೆ ನನ್ನ ಗಂಡ ಕೆಲ್ಸಕ್ಕೆ ಹೋಗಿ ಸರ್ಚ್ ಅನ್ನ ಮಾಡ್ಬೇಕಾದ್ರೆ ಎಲ್ಲ ಕಡೆನೂ ಕೆಲ್ಸ ಸಿಗದೆ ಇರುವ ಹಾಗೇನೆ ಮಾಡ್ತಿದ್ವಿ. ಸೊ ಒಂದು ಸಿಚುವೇಶನ್ ಅಲ್ಲಿ ದೊಡ್ಡ ಜಗಳವನ್ನೇ ಮಾಡಿ ಡೈವರ್ಸ್ ಅನ್ನ ಕೊಡೋದಿಕ್ಕಾಗಿ ಪ್ಲಾನ್ ಮಾಡಿದ್ವಿ. ಬಟ್ ಆದ್ರೆ ಇವಾಗ ನನ್ನ ಗಂಡನೇ ತೀರೋಗ್ಬಿಟ್ಟಿದ್ದಾನೆ ಅಲ್ವಾ, ಸೊ ಇವಾಗ ಯಾವ್ದೇ ಟೆನ್ಷನ್ ಇಲ್ದೆ ನಾವಿಬ್ಬರುವೆ ಮದುವೆ ಆಗ್ಬಹುದು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂದ್ರೆ ಈ ಜೂಲಿಯಟ್ ಮತ್ತೆ ಈ ಪೊಲೀಸ್ ಆಫೀಸರು ಇಬ್ಬರುವೆ ಅಫೇರ್ ಅನ್ನ ಮಡಿಕೊಂಡಿದ್ದು ಬೇಕು ಬೇಕು ಅಂತಾನೆ ನಮ್ಮ ಹ್ಯಾರಿಯ ಲೈಫಿನಲ್ಲಿ ಆಟವನ್ನ ಆಡಿದ್ದಾರೆ. ಸೊ ಇವಾಗ ನಮ್ಮ ಹ್ಯಾರಿಗೆ ಎಷ್ಟೊಂದು ಕೋಪ ಬರುತ್ತೆ ಅಂದ್ರೆ ಇವಳನ್ನ ಮುಗಿಸ್ಬಿಡೋಣ ಅಂತ ನೋಡ್ತಾನೆ. ಆದ್ರೆ ಮತ್ತೆ ಪೊಲೀಸು ಕೋರ್ಟು ಕಚೇರಿ ಆತ್ಮಗಳ ಬದಲಾವಣೆ ಅಂತ ಓಡಾಡ್ತಾನೆ ಇರ್ಬೇಕು ಅಲ್ವಾ, ಆದ್ರಿಂದ ಇವನ ಬಾಡಿ ಒಳಗಡೆನೆ ಸೇರ್ಕೊಂಡು ನಮ್ಮ ಲೈಫ್ ಅನ್ನ ಬದುಕೋಣ ಅಂತ ಡಿಸೈಡ್ ಮಾಡಿ ಮತ್ತೆ ಆಡಿಷನ್ ಅನ್ನ ಕೊಡೋದಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಅಂಡ್ ಅದೇ ರೀತಿ ಒಂದು ದೊಡ್ಡ ರೋಲ್ ಕೂಡ ಸಿಕ್ಕಿ ಇವನ ಲೈಫ್ ಅನ್ನ ಬದಲಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಂತಹ ಒಂದು ಸ್ಪೆಷಲ್ ಆದ ಪವರ್ ನಿಮ್ಗೆ ಸಿಕ್ಕಿದ್ರೆ ನೀವೇನನ್ನ ಮಾಡ್ತೀರಾ ಅನ್ನೋದನ್ನವೇ ಕಮೆಂಟ್ ಮಾಡಿ. ಅಂಡ್ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.